ಏನ್ ಮಾಡ್ಬೇಕಾಗ್ಯದ? ತಾಯಿ ತಂದಿನ ಹೊರಗೆ ಹಾಕಬೇಕಾಗ್ಯದ. ತಾಯಿ ತಂದಿನ ಹೊರಗ ಹಾಕಿದ್ರೆ ಏನಾಗ್ತದ ಬಸನ್ನ? ಮನಿ ಚಂದ ನಡೀತದ್ರಿ. ಇವ ಗಂಡ ಹೆಂಡ್ರು ಮಕ್ಕಳು ಚಂದಂಗ್ ಸಂಸಾರ ಮಾಡಬಹುದು. ಚಂದಂಗ್ ಎಲ್ಲಿ ಬೇಕಾದಲ್ಲಿ ಪ್ರವಾಸ ಟೂರ ಮಾಡಬಹುದು. ಅವ್ವ ಚಂದಂಗಿ ಗಂಡ ಹೆಂಡತಿ ನೀವು ಚಂದ ಇರ್ಬೇಕಾದ್ರೆ ನಿಮ್ಮ ತಾಯಿ ತಂದಿನ ಹೊರಗೆ ಹಾಕಬೇಕಾಗ್ಯದ. ಹೌದ್ರಿಪ್ಪ ಹೌದು. ನಿಂದು ಮಾತು 100ಕ್ಕೆ 100 ಕರೆಯದ ಬಸನ್ನ. ನಾವ್ ಒಟ್ಟ ಸುಳ್ಳು ಮಾತಾಡಿಲ್ರಿ ಅಕ್ಕವ್ರ. ಸತ್ಯವಾದ ಮಾತನ್ನ ನೀನು ಮಾತಾಡಕತ್ತಿ. ಹೌದು. ನಿಂದು ಮದುವೆ ಆಗಿರ್ಬೇಕಲ್ಲ. ಮದುವೆ ಅಷ್ಟಾಕೆ 2 ಮಕ್ಳು ಆಗ್ಯಾವ್ರಿ. 2 ಮಕ್ಳಾಗ್ಯಾವ. ಹೌದಲ್ಲಿವ. ಹೆಂಗ್ ಹಡದ್ರು? ಎಲ್ಲಾರು ಹೊಡೆದಂಗ್ ಹಡ್ದು. ಮತ್ತಿನ ಹೆಂಗ್ ಹಡದ್ರಿ ಏನ್ ಹೇಳು? ಹಂಗಲ್ಲ. ನನ್ನಪ್ಪ ಮಾಳಿಂಗಯ್ಯನ ಆಶೀರ್ವಾದದಿಂದ ಬಸನ್ನ. ಹೌದಿವ. 2 ಮಕ್ಳು ಹುಟ್ಟ್ಯಾವ. ಹುಟ್ಟ್ಯಾವಲ್ರಿಪ್ಪ. ಏನೇನ್ ಹಡ್ದಿ? ಒಂದ್ ಗಂಡ ಅದರಿ ಒಂದ್ ಹೆಣ್ಣ ಅದರಿ. ಒಂದ್ ಗಂಡ ಅದ ಒಂದ್ ಹೆಣ್ಣದ. ಹೌದ್ ಹೌದ್. ಅಂದ್ರ ನಿನಗೂ ಗಂಡ ಮಗ ಅದಾನಂದಂಗ ಐತಿ. ಅದಾನಲ್ಲಿವ. ಒಬ್ಬ ಅದಾನ. ಹೌದು ಬಸವಣ್ಣ. ಏನ್ರಿವ? ಈಗ ನೀ ಜೇರ್ ಕಡ್ತ ನಿನ್ನ ತಾಯಿ ತಂದಿನ ಹೊರಗ ಹಾಕಿದ್ದ ನಿನ್ನ ಮಗ ನೋಡಿದ್ದಂದ್ರ ಹೌದು ಹೌದು ನೀ ಬರೇ ನಿಮ್ಮ ಅವ್ವ ಅಪ್ಪನ ನೀ ಸುತ್ತದಿಂದ ಹೊರಗ ಹಾಕಿರ್ಬೋದು ಕರೆ. ನಾಳೆ ನಿನ್ನ ಮಗ ದೊಡ್ಡವಾದ ಮ್ಯಾಲ ಏನ್ ಮಾಡ್ತಾನ್ರಿವ? ನಿನ್ನ ಬೆನ್ನಾಗ 4 ಒದ್ದು ಹೊರಗ ಹಾಕ್ತಾನ. ಮೊದಲು ನೀ ವಿಚಾರ ಇಟ್ಟು ಮಾತಾಡು ಅಕ್ಕವ್ರ. ಯಾಕ? ನಮ್ಮ ಅವ್ವ ಅಪ್ಪನ ನಾ ಹಾಕಿಲ್ರಿ. ಮತ್ತ ಮನ್ಯಾಗ ನನ್ ಹ್ಯಾಂತ ಹಾಕೈತಿ ವಾಸನೆ. ನಿನ್ ಹೆಂಡ್ತಿ ನಿನ್ನ ಹೊರಗ ನಾನು ಹೊರಗ ಹಾಕಿಲ್ರಿ. ಮತ್ತ ನಮ್ಮ ಅವ್ವ ಅಪ್ಪನ ಹೊರಗ ಹಾಕ್ಯಾದ್ರಿ. ನಿಮ್ಮ ಅವ್ವ ಅಪ್ಪನ ಹೊರಗ ಹಾಕ್ಯಾರ. ಹೆಂಡ್ರ ಮಾತು ಕೇಳಿ ತಾಯಿ ತಂದಿನ ಹೊರಗ ಹಾಕಿದ್ರ ಹೆಂಗ ಅಕ್ಕದ ಕೇಳ್ಬಸನ್ನ. ಹೆಂಗ ಅಕ್ಕದ್ರಿವ? ಇಲ್ಲಿ ಕೂಡಿರುವಂತ ನನ್ನ ಅಣ್ಣತಮ್ಮರಿಗೆ ಒಂದು ಮಾತು ಹೇಳುದದ. ಏನ್ ಹೇಳ್ಬೇಕಾಗ್ಯದ್ರಿವ? ನೀವು ಸಣ್ಣಾಗಿರ್ತಾಗ ಹೌದು ನಿಮಗ ತಿಳುವಳಿಕೆ ಇಲ್ಲದಂತ ವಯಸ್ಸೊಳಗ ಹೌದು ನಮ್ಮ ಅಪ್ಪ ಹೊರಗ ಬಜಾರ್ಕ ಹೊಂಟಿರ್ತಾನ, ಚಿಕ್ಕೋಡಿ ಬಜಾರ್ಕ. ಹೌದ್ರಿಪ್ಪ ಹೌದು. ಆಗ ನೀವು ನಮ್ಮ ಅಪ್ಪನ ಬೆನ್ನ ಹತ್ತಿ ಹೊಂಟಿರ್ತೀರಿ. ಅಪ್ಪ ನಾನು ಬರ್ತೀನಿ ಅಂತ ಹೇಳಿ ಬೆನ್ನ ಹತ್ತಾರಿಪ್ಪ. ಅವಾಗ ನಮ್ಮ ಅಪ್ಪ ಹೊಳಮಾಡಿ ಬಂದ ನಿಮ್ಮ ತಲ್ಲಿ ಸವಿರ ಒಂದು ಮಾತು ಹೇಳ್ತಾನ. ಏನ್ ಹೇಳ್ತಾನ್ರಿಪ್ಪ? ಯಪ್ಪ ಕಂದ, ನೀ ನನ್ನ ಬೆನ್ನ ಹತ್ತಿ ಹೊರಗ ಬಜಾರಕ್ ಬರಾಕ್ ಹೋಗ್ಬೇಡ. ಯಾಕಂದ್ರ ಹೊರಗ ಬಿಸಿಲು ಬಾಳದ. ನನ್ನ ನೆತ್ತಿಗೆ ಬಿಸಿಲು ಹತ್ತದ, ಕಾಲಿಗೆ ಕೆಸರು ಹತ್ತದ. ನೀ ಏನ್ ಬೇಡ್ತಿ ಇಲ್ಲೇ ಮನ್ಯಾಗ ಕುತ್ತಲ್ಲೇ ಬೇಡು. ಬಜಾರದಾಗಿಂದ ತಂದು ಉಣಿಸ್ತೇಳಿ ನಮ್ಮ ಅಪ್ಪ ನಿಮಗ ಹೆಂಗ ಸಮಾಧಾನ ಮಾಡಿ ನಿಮ್ಮನ್ನ ಬಾಯಾಂದ ತೆಗೆದ ಬಾಯಾಗ ಹಾಕಿ ಜಾಕಿ ಜತ್ತನ ಇಟ್ಟು ದೊಡ್ಡವ್ರನ್ನ ಮಾಡಿರ್ತಾರಲ್ಲ. ಹೌದ್ರಿಪ್ಪ. ನಾಳೆ ನಮ್ಮ ತಾಯಿ ತಂದಿಗೆ ವಯಸ್ಸಾದ ಕಾಲಕ್ಕ ಎಲ್ಲೋ ತಿರುಗಾಡಕ್ಕ ಬರಲ್ಲಂತ ಪರಿಸ್ಥಿತಿ ಅವ್ರಿಗೆ ಬಂದಿದ್ರು ಕೂಡ ಏನ್ ಮಾಡತ್ತೀರಿವಾ? ಆ ಮನಿ ಒಳಗ ಯಾವ್ದೋ ಒಂದು ಮೂಲ್ಯಾಗ ಕೂತು ಒಂದು ರೊಟ್ಟಿ ಬೇಡ್ತಿರ್ತಾವ. ಅಂತ ತಾಯಿ ತಂದಿನ ನಿಮ್ಮ ಹೊಟ್ಟ ಹುಟ್ಟಿದ ಮಕ್ಕಳಿಗತ್ಲೆ ಜಾಕಿ ಜತನ ಮಾಡ್ರಿ. ಸತ್ತ ಮ್ಯಾಗ ಮಣ್ಣು ಕೊಡ್ರಿ. ಯಾವತ್ತು ಮಾಳಿಂಗರಯ್ಯ ಒಂದು ರೊಟ್ಟಿ ನಿಮ್ಮ ತಟ್ಟ್ಯಾಗಿಟ್ಟಿರ್ತಾನ, ನಿಮ್ಮ ತಟ್ಟ್ಯಾಗಿಟ್ಟಿರ್ತಾನ. ಹೌದ್ರಿಪ್ಪ ಹೌದು. ಅದಕ್ಕೆ ಬಸನ್ನ ಏನಿವ ನಿಮ್ಮಂತ ಹೆಂಡ್ರ ಮಾತು ಕೇಳಿ ತಾಯಿ ತಂದಿನ ಹೊರಗ ಹಾಕೋರು ಮಹಾತ್ಮರಾದಂತಾರ ಒಂದು ಮಾತು ಹೇಳ್ಯಾರ. ಏನತ್ರಿವ? ಯಾರು ಮುಪ್ಪಿನ ಕಾಲಕ್ಕ ತಾಯಿ ತಂದಿನ ಚೆನ್ನಾಗಿ ನೋಡ್ಕೊಂಡು ಒಂದು ರೊಟ್ಟಿ ಹಾಕ್ತಾರಲ್ಲ ಅವರೇ ಕರೆ ಕರೆ ತಾಯಿ ಮಕ್ಕಳು ಇರ್ಲಿಕ್ಕ ನಾಯಿ ಮಕ್ಕಳು ಅತ್ತೆ ಮಹಾತ್ಮರು ಹೇಳ್ಯಾರ. ನಾಯಿ ಮಕ್ಕಳತ್ತ ಹೇಳ್ತಾರ. ತಾಯಿ ತಂದಿನ ನೋಡ್ಕೊಳಲ್ದವ್ರು ನಾಯಿ ಮಕ್ಕಳು. ಹೌದು. ಹಿಂಗಂದ್ರ ಮುದಿಕ ನಾನು ಹ್ಯಾಂತಿ ನಾಯಿ ಮಗಳ ಇದ್ದಂಗ ಕಾಯ್ತಿ. ಈ ಮೈಕ್ ಹಿಡಿಯೋ. ಹೌದು ನೀನು ಏನ್ ತಟ್ಟ ಅಲ್ಲ. ಹೌದಿವಾ? ನೀನು ನಾಯಿ ಮಗನೇ ಅಕ್ಕಿ. ಹೌದ್ರಿಪ್ಪ. ನಾಯಿ ಅಲ್ವಾ? ನಮ್ಮ ಮನುಷ್ಯನ ಮಕ್ಕಳು. ಅದಕ್ಕ ಜಗತ್ತಿನೊಳಗ ತಾಯಿ ತಂದೆನಂತರ ಬಹಳ ಶ್ರೇಷ್ಠ ಅದಾರ. ಹೌದ್ರಿಪ್ಪ. ಇಲ್ಲಿ ಕೂಡಿರುವಂತ ಎಲ್ಲಾ ನನ್ನ ದೈವಕ್ಕೂ ಕೂಡ ಮುತ್ತೂರು ಸಂಘದ ಪರವಾಗಿ 2ನೇ ಸಂದಿನ ನಮಸ್ಕಾರಗಳನ್ನ ಸಲ್ಲಿಸುತ್ತ ಸುಕ್ಷೇತ್ರ, ಪುಣ್ಯ ಪಾವನ ಕ್ಷೇತ್ರ, ದಿವ್ಯ ಕ್ಷೇತ್ರ, ಧರೆ ಕ್ಷೇತ್ರ, ಹೌದ್ರಿಪ್ಪ, ಅರಬನವಾಡಿ ಗ್ರಾಮದೊಳಗ ಭಕ್ತರನ್ನ ಉದ್ಧಾರ ಮಾಡುವ ಸಲುವಾಗಿ, ಶ್ರೇಷ್ಠರನ್ನ ರಕ್ಷಣೆ ಮಾಡುವ ಸಲುವಾಗಿ ಯಾರು ನೆನದಾರಿವ? ಎಲ್ಲಾ ಮಕ್ಕಳನ್ನ ಉಡಿ ಒಳಗ ಹಾಕೊಂಡು ಎಲ್ಲಾ ಮಕ್ಕಳನ್ನ ಕಾಯುವ ಸಲುವಾಗಿ ನಡು ಊರು ಒಳಗ ಹಿಂಬಾಗಿ ನೆಲೆದಿರುವಂತ ಯಾರಪ್ಪ? ನನ್ನಪ್ಪ ಲಿಂಗ ಬೀರನ ದೇವರ ಪರಮ ಶಿಷ್ಯ ನನ್ನಪ್ಪ ಮಾಳಿಂಗರಾಯಗೂ ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತ ನನ್ನಪ್ಪ ಮಾಳಿಂಗರಾಯನ ಜಾತ್ರಾ ನಿಮಿತ್ತವಾಗಿ ಏನ್ ಮಾಡ್ಯಾರಿವ? 2 ಮೇಳಗಳನ್ನ ತಂದಿ ಕೂಡ್ಸ್ಯಾರಲ್ರಿಪ್ಪ. ಅವು ಯಾವ್ಯಾವಂತ ಎಲ್ಲಾರ್ಗು ಈಗಾಗ್ಲೇ ಗೊತ್ತಿದ್ದ ಮಾತದ. ಒಂದೊಂದು ಸಂದ ಆಗಿ 2ನೇ ಸಂದ ಚಾಲ್ತಾ ಆಗ್ಯಾವ್ರಿವ. ಬಸನ್ನ ಏನ್ರಿಪ್ಪ? ಎಲ್ಲಾ ಊರಾಗ ಹಾಡ್ಕಿ ಮಾಡೋದೇ ಬ್ಯಾರೆ. ಹೌದು. ಈ ಊರೊಳಗ ಹಾಡ್ಕಿ ಮಾಡೋದೇ ಬ್ಯಾರೆ. ಯಾಕ್ರಿವ? ಯಾಕಪ್ಪ ಅಂತ ಕೇಳಿದ್ರ ಎಲ್ಲಾ ಊರಾಗ 2 ಹೆಣ್ಮಕ್ಳನ್ನೇ ತಂದ ಹಾಡ್ಕಿಗೆ ಹಚ್ತಿದ್ರು. ಹಚ್ತಿರಲ್ರಿಪ್ಪ. ಏನ ಜಗಳ ಆಡಿದ್ರು ಹೆಣ್ಮಕ್ಳಿಗೆ
ಮಗಳಿಗೆ ಜಗಳ ಹತ್ಲೆ ತಿಳ್ಕೊಂಡು ಎರಡು ಮ್ಯಾಳ ಹೆಣ್ಣು ಮ್ಯಾಳ ತಂದ್ ಹಚ್ತಿದ್ರು. ಹೌದ್ರಿಪ್ಪ. ಆದ್ರೆ ಇವತ್ತ ಅಪ್ಪ ಮಗಳನ್ನ ತಂದಿಲ್ಲಿ ಕೂಡಿಸ್ಯಾರ. ಹೌದು, ತಂದೆ ಮಗಳನ್ನ ಕೂಡಿಸ್ಯಾರಿಪ್ಪ. ಮಾರ್ಗದೊಳಗ ಅಮೋಘ ಸಿದ್ಧನ ಮಾರ್ಗ ಮಾಳಿಂಗ್ರನ್ ಮಾರ್ಗ ಇರಬಹುದು ಕರೆ. ಹೌದ್ರಿಪ್ಪ. ಆದ್ರ ನಮ್ಮ ಸಂಬಂಧದೊಳಗ ಅಪ್ಪ ಮಗಳ ಸಂಬಂಧ ಇಲ್ಲದ. ಹೌದು, ಪಪ್ಪ ಮಗಳ ಸಂಬಂಧ ಅದರಿವ. ಯಾಕಪ್ಪ ಕೇಳಿದ್ರೆ ಎರಡೂ ಮ್ಯಾಳಗಳಲ್ಲಿ ಯಾವುದೇ ದೇವರ ಭೇದ ಭಾವ ಇಲ್ಲ. ಇಲ್ರಿಪ್ಪ. ಇವತ್ತು ನಮ್ಮ ಮನೆಯ ದೇವರ ಅರಿಕೆರೆ ಅಮೋಘ ಸಿದ್ಧ ಇದ್ರು ಕೂಡ ಇವತ್ತು ನಮಗ ಬೀರ ದೇವರ ಪೂಜೆ ತಿಳ್ಕೊಂಡು ಇವತ್ತು ನಮಗ ಮಾಳಿಂಗ್ರನು ಅಷ್ಟೇ, ಬೀರ ದೇವರು ಅಷ್ಟೇ, ಅಮೋಘ ಸಿದ್ಧನು ಅಷ್ಟೇ. ಹೌದ್ರಿಪ್ಪ. ಅದಕ್ಕೆ ಎರಡೂ ಮಕ್ಕಳ ಹಾಡಿಕೆ ಕೇಳಾಕ ಕೂಡಿರುವಂತ ಎಲ್ಲಾ ನನ್ನ ತಂದೆ ಬಳಗಕ್ಕೆ ಒಂದು ಸಲ ನಮಸ್ಕಾರ. ಹೌದ್ರಿಪ್ಪ. ತೆಳಗ ಕೂತ ಹಾಡಿಕೆ ಕೇಳೋರಿಗೆ 2 ಸಲ ನಮಸ್ಕಾರ. ಇನ್ನ ಯೂಟ್ಯೂಬ್ ಅನ್ನ ಹೋಗಿ 3 ಸಲ ನಮಸ್ಕಾರ. ಹೌದ್ರಿ, ಅವ್ರ ಬೆಳತನಕ ನಿದ್ದಿ ಕೈಕೋತ್ ನಾವ್ ಏನ್ ಮಾತಾಡ್ತೇವೆ ಅದನ್ನ ತುಂಬ್ಕೊಂಡ್ ನಾ ಹರಿವತ್ತಾಕ ಚಲ್ ಮೇರ್ಲು ನಾನೇ. ಇನ್ನು ನಮ್ಮ ಕಡೆನೆ ಕಾಲ್ ಮಾಡಿ ಕೂತ ಹಾಡಿಕೆ ಕೇಳೋರಿಗೆ 4 ಸಲ ನಮಸ್ಕಾರ. ಹೌದು. ಇನ್ನು ಮನ್ಯಾಗ ಮನ್ಕೊಂಡ್ ಹಾಡಿಕೆ ಕೇಳೋರಿಗೆ 5 ಸಲ ನಮಸ್ಕಾರ. ಹೌದ್ರಿವಾ. ಇನ್ನು ಇದೊಂದು ಸಣ್ಣ ಕೇಳಿ ಹೋಗ್ಬೇಕತ್ತೆ ಗೇಟ್ ಹಚ್ಚ ಕೂತವ್ರಿಗೆ 6 ಸಲ ನಮಸ್ಕಾರ. ಹೌದು. ಇನ್ನು ನನ್ನ ತಾಯಿ ಬಳಗದವ್ರು ನೀವೇನದಿರಲ್ಲ ಅಕ್ಕವ್ರ, ಯಾಕ ಇವ್ರು ಎಲ್ಲಾರ್ಗಿ ನಮ್ಮ ತಂದೆ ಬಳಗದವ್ರಿಗೆ, ನಮ್ಮ ಅಣ್ಣನ ಬಳಗದವ್ರಿಗೆ ಎಲ್ಲಾರ್ಗಿ ನಮಸ್ಕಾರ ಮಾಡ್ರಿ. ಹೌದು. ಮತ್ ನಮ್ ಗಾಡಿ ಹಿಂದ ಇಟ್ಟುದು ಬಾಟ್ಲಿ ತಗೊಂಡ್ ಕೂತಾರಲ್ರಿ ಅವ್ರಿಗ್ರಿ, ಅವ್ರಿಗೆ ನೀ ಮಾಡಿನ ಅವ್ರಿಗೆ 15 ಸಲ ನಮಸ್ಕಾರ ಮುದಕ್ಯ. ಯಾಕ ನಿನಗೂ ತುಸು ಕೊಟ್ಟಾರನ? ಎಲ್ರಿ ಏನು ಬಾತ್ ಕರೆದಾರು. ಇನ್ನು ಏನು ನನ್ನ ಬಳಗದಲ್ಲ ಬಸಲ್ಲ, ನಿಮ್ ಬಳಗ ಐತಲ್ರಿವ. ಎಲ್ಲಾ ನನ್ನ ತಾಯಿ ಬಳಗಕ್ಕ ಕೋಟಿ ಕೋಟಿ ನಮಸ್ಕಾರ, ಕೋಟಿ ಕೋಟಿ ನಮಸ್ಕಾರ, ಕೋಟಿ ಕೋಟಿ ನಮಸ್ಕಾರ. ಹೌದಿವ, ಹೌದನೆಲ್ಲ ಮುದಕ್ಯ ನೋಡು ಎಷ್ಟು ಜೀವಕ್ಕೆ ಜೀವ ತಾಯಿ ಮಗಳು ಎಷ್ಟು. ಹೌದು, ಹುಲಿ ಕಳ್ಳ ಜಾಗತ್ತದ ಅಕ್ಕವ್ರ ಮಗಳ ಕಡೆನ ಹೆಚ್ಚು ಕಳ್ಳ ಇರ್ತದ. ಅವ್ರ ಮಗಳ ಕಡೆ ಕಳ್ಳ ಇರ್ತದ, ನನಗೂ ಕೂನದರಿ. ಹೌದು. ನಿಮ್ಗೊಂದು ಮಾತು ಹೇಳುದರಿ ಇಲ್ಲಿ. ಏನತ್ತ? ಇದ್ರಾಗ ಚಂದಂಗ ಮಾತಾಡೋದ್ರ 2 ಮಾತು ಚಂದಂಗ ಮಾತಾಡ್ರಿ. ಇದ್ರಾಗ ಸುಮ್ ಕುಂತ ತಳಕ್ ಕುಂಡ್ರತ್ತೀನಿ ನಾನು. ಯಾಕೋ? ಇದ್ರಾಗ ನನ್ನ ತಂದೆ ಬಳಗಕ್ಕ ಭೇದ ಭಾವ ಮಾಡ್ಲಾಕ್ ಹೋಗ್ಬೇಡ್ರಿ ನೀವು. ಅಕ್ಕವ್ರ, ನೀನ್ ನೋಡುವ ಎಲ್ಲಾ ನನ್ನ ತಂದಿ ಬಳಗ ಕಣ್ಣೊಳಗ ನನ್ನ ಕೆಟ್ಟ ಮಾಡಿ ನೀ ಚಲೋ ಆಗಿ ಹೋಗ್ಬೇಡ. ನಾನು ಯಾವಾಗೂ ತಪ್ಪು ಮಾಡಂಗಿಲ್ಲ. ಒಂದ ಸೌನ್ ಅಳಿಬೇಕ್ರಿ ನೀವು. ನನ್ನ ತಂದಿನೂ ಅಷ್ಟ, ತಾಯಿನೂ ಅಷ್ಟೇ ಅನ್ಬೇಕಾಗಿತ್ ನೀವು. ಇದ್ರಾಗ ಭೇದ ಭಾವ ಯಾಕೆ ಮಾಡ್ರಿವಾ? ಹೆಂಗೋ? ನನ್ನ ತಂದೆ ಬಳಗಕ್ಕ 1 ಸಲ ನಮಸ್ಕಾರ ಮಾಡ್ರಿ. ಹೌದು. ತಳಗ್ ಕೂತವ್ರಿಗೆ 2 ಸಲ ನಮಸ್ಕಾರ ಮಾಡ್ರಿ. ಹೌದು. ತಿರುಗಾಡಿ ಹಾಡ್ಕಿ ಕೇಳೋರಿಗೆ 3 ಸಲ ನಮಸ್ಕಾರ ಮಾಡ್ರಿ. ಹಿಂಗ 8, 10, 15 ಸಲ ನಮಸ್ಕಾರ ಮಾಡ್ರಿ. ನಿನಗೆ ಯಾಕೆ ಇಟ್ಟು ತಾಪ?